ಜನವರಿ 26. ಇದು ಸಾಮಾನ್ಯ ದಿನವಲ್ಲ. ಇದು ಕೇವಲ ರಜೆಯ ದಿನವೂ ಅಲ್ಲ. ಇದು ಭಾರತದ ಗಣರಾಜ್ಯ ದಿನ. ಇವತ್ತು ಇತಿಹಾಸವೇ ಮತ್ತೆ ಉಸಿರಾಡುತ್ತಿದೆ. ಆದರೆ ಈ ಕತೆ ಜನವರಿ 26ರಿಂದ ಆರಂಭವಾಗಿಲ್ಲ. ಈ ಕಥೆ ಆರಂಭವಾದದ್ದು ಕೈಗಳ ಕಡಿವಾಣಗಳ ಶಬ್ದದಿಂದ, ಕಾರಾಗೃಹಗಳ ಕತ್ತಲಿನಿಂದ ಮತ್ತು ವಂದೇ ಮಾತರಂ ಎಂದು ಮೊಳಗಿದ ಲಕ್ಷಾಂತರ ಧ್ವನಿಗಳಿಂದ. ಸ್ವಾತಂತ್ರ್ಯ ಸಿಕ್ಕಿತು, ಆದರೆ ಪ್ರಶ್ನೆ ಉಳಿದಿತ್ತು. ಈ ದೇಶವನ್ನು ಹೇಗೆ ನಡೆಸಬೇಕು? ನ್ಯಾಯ ಯಾರಿಗೆ? ಅಧಿಕಾರ ಯಾರಿಗೆ? ಆ ಸಮಯದಲ್ಲಿ ಬಿ.ಆರ್. ಅಂಬೇಡ್ಕರ್ ಅವರ ಕೈಯಲ್ಲಿ ಕೇವಲ ಪೆನ್ ಇರಲಿಲ್ಲ. ಅದು ಕೋಟ್ಯಂತರ ಭಾರತೀಯರ ಭವಿಷ್ಯವಾಗಿತ್ತು. ಪ್ರತಿ ಚರ್ಚೆ, ಪ್ರತಿ ವಾದ, ಪ್ರತಿ ಪದ ಒಂದು ಹೊಸ ಭಾರತದ ಕಟ್ಟಡಕ್ಕೆ ಇಟ್ಟ ಇಟ್ಟಿಗೆಯಂತಿತ್ತು. ಮತ್ತೆ ಬಂತು ಆ ಮಹತ್ವದ ದಿನ, 1950 ಜನವರಿ 26. ಆ ದಿನ ಭಾರತ ಘೋಷಿಸಿತು, ಈ ದೇಶವನ್ನು ರಾಜರೂ ಅಲ್ಲ, ಸಾಮ್ರಾಜ್ಯಗಳೂ ಅಲ್ಲ, ಜನರೇ ನಡೆಸುತ್ತಾರೆ. ಆ ದಿನ ಸಂವಿಧಾನ ಜೀವಂತವಾಯಿತು. ಭಾರತ ಗಣರಾಜ್ಯವಾಯಿತು. ಅಧಿಕಾರ ಸಿಂಹಾಸನದಿಂದ ಇಳಿದು ಸಾಮಾನ್ಯ ನಾಗರಿಕನ ಕೈಗೆ ಬಂತು. ಇಂದು ನೀವು ರಾಜಪಥದಲ್ಲಿ ನೋಡುವ ಪ್ರತಿಯೊಂದು ಹೆಜ್ಜೆ ಒಂದು ತ್ಯಾಗದ ನೆನಪು, ಪ್ರತಿಯೊಂದು ಪಥಸಂಚಲನ ಒಂದು ಶಿಸ್ತು, ಒಂದು ಶಪಥ. ಆಕಾಶದಲ್ಲಿ ಹಾರುವ ಯುದ್ಧ ವಿಮಾನಗಳು ಹೇಳುತ್ತವೆ, ಈ ಸ್ವಾತಂತ್ರ್ಯವನ್ನು ರಕ್ಷಿಸಲು ನಾವು ಸಿದ್ಧ. ಗಣರಾಜ್ಯ ದಿನ ಪಥಸಂಚಲನ ಮಾತ್ರವಲ್ಲ, ಇದು ಒಂದು ಪ್ರತಿಜ್ಞೆ. ಜಾತಿ ಬೇರೆ ಇರಬಹುದು, ಭಾಷೆ ಬೇರೆ ಇರಬಹುದು, ಧರ್ಮ ಬೇರೆ ಇರಬಹುದು, ಆದರೆ ನಾವು ಎಲ್ಲರೂ ಭಾರತೀಯರು. ರಾಷ್ಟ್ರಧ್ವಜವು ಏರುವಾಗ, ರಾಷ್ಟ್ರಗೀತೆ ಮೊಳಗುವಾಗ ನೆನಪಿಡಿ, ನೀವು ಇತಿಹಾಸ ನೋಡುತ್ತಿಲ್ಲ, ನೀವೇ ಇತಿಹಾಸದ ಭಾಗ. ಯಾಕೆಂದರೆ ಭಾರತದ ಗಣರಾಜ್ಯ ದಿನ ಭಾರತ ಏನಿತ್ತು ಅನ್ನೋದರ ಕತೆ ಅಲ್ಲ, ಭಾರತ ಏನಾಗಬೇಕು ಅನ್ನೋದರ ವಾಗ್ದಾನ. ಜೈ ಹಿಂದ್.